ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಕ್ಕ ಅಡುಗೆ ಮನೆ. ಇವತ್ತಿನ ಸ್ಪೆಷಲ್ ಬಂದು ತಲೆಕಾಲು ಸಾಂಬಾರು. ಸೊ ಈಗ ಫಸ್ಟು ಒಂದು ಬಾಣಲಿಯಲ್ಲಿ ಎಣ್ಣೆ ಒಂಚೂರು ತೊಗೊಂಡು ನಾಟಿ ಈರುಳ್ಳಿ ತೊಗೊಳ್ಳಿ. ಸೊ ಬೆಳ್ಳುಳ್ಳಿ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಳ್ಳಿ. ಸೊ ಶುಂಠಿ, ಸ್ವಲ್ಪ ಪುದೀನ ತೊಗೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಒಂಚೂರು ತೊಗೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ಮಸಾಲ ಐಟಮು ಚಕ್ಕೆ, ಲವಂಗ, ಅನಾನಸ್ ಹೂವು, ಮೆಣಸು, ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ. ಹುರ್ಕೊಂಡಿರೋ ಗಸಗಸೆ ಒಂದು 2 ಸ್ಪೂನ್ ತೊಗೊಳ್ಳಿ. ಗಸಗಸೆ ಹಾಕೋದ್ರಿಂದ ಮಟನ್ ಸಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ರೋಸ್ಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿನ ಹಾಕ್ಕೊಂಡು ಮೆತ್ತಗೆ ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಧನಿಯಾ ಪುಡಿ ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ. 3 kg ಮಟನ್ಗೆ ನಾನು ಒಂದು 8 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಖಾರದ ಪುಡಿ ಖಾರ ಇರೋಷ್ಟು ತೊಗೊಳ್ಳಿ. ನಾನು 2 ಸ್ಪೂನ್ ಖಾರ ತೊಗೊಂಡಿದ್ದೀನಿ. ಅರಿಶಿನ ಒಂಚೂರು ಹಾಕ್ಕೊಂಡು ಮೆತ್ತಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳಿ. ಸೊ ಇವಾಗ 3 kg ಮಟನ್ ತೊಗೊಂಡಿದ್ದೀನಿ. ತಲೆ ಕಾಲು ಎಲ್ಲ ಎರಡೂ ಸೇರಿ 3 kg ಅಷ್ಟಿದೆ. ಸೊ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಮಟನ್ ಫ್ರೆಶ್ ಆಗಿದ್ದರೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಒಂದು ಕುಕ್ಕರಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ಒಂಚೂರು ಎಣ್ಣೆ ತೊಗೊಳ್ಳಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಒಂಚೂರು ಹಾಕ್ಕೊಳ್ಳಿ. ಬೆಣ್ಣೆ ತುಪ್ಪ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ತೊಳೆದಿಟ್ಕೊಂಡಿರೋ ಮಟನ್ನು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ಸೊ ತಲೆ ಮಾಂಸ ಕುಕ್ಕರ್ ಒಳಗಡೆ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಒಂದು ಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಚಿಕ್ಕದಾಗಿ ಮೆಣಸು ಹಾಕ್ಕೊತಾ ಇದ್ದೀನಿ. ಸೊ ಇದು ನಾನು ಸೂಪ್ ಥರ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಯಾವತ್ತೇ ಆಗಲಿ ತಲೆಕಾಲು ಸೂಪ ತುಂಬ ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬೆಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ. ಸೊ ಅವಾಗ ಚೆನ್ನಾಗಿರುತ್ತೆ ಮಟನ್ ಕೂಡ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀರು ಅರ್ಧ ಕಪ್ ತೊಗೊಳ್ಳಿ ಸಾಕು, ಜಾಸ್ತಿ ತೊಗೊಂಬೇಡಿ. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ 1 ವಿಸಿಲ್ ಬರಲಿ. ಮತ್ತೆ ಇನ್ನೊಂದು ವಿಸಿಲ್ ಹಾಕ್ಸ್ಕೊಬೇಕು. ಮಸಾಲ ಹಾಕಿದ್ಮೇಲೆ ಸೊ ಅದಕ್ಕೆ ಒಂದೇ ವಿಸಿಲ್ ಸಾಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ, ಮೆಣಸು ಹಾಕಿದ್ದಾರೆ. ಯಾವತ್ತೇ ಆಗಲಿ ನೀವು ಮಟನ್ ಸಾರಿಗೆ ಮೆಣಸು ಒಂಚೂರು ಹಾಕಿದ್ರೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಸೊ ಇವಾಗ 1 ವಿಸಿಲ್ಗೆ ಸಾಕು. ಇದರಲ್ಲಿ ಮಟನ್ನು ನೀರು ಬಿಡುತ್ತೆ. ನೀರು ಮಾತ್ರ ನೋಡ್ಕೊಂಡು ಹಾಕ್ಕೊಬೇಕು. ಯಾವತ್ತೇ ನಾವು ಸಾಂಬಾರು ಮಾಡಬೇಕಂದ್ರೆ ಮಟನ್ ಸಾಂಬಾರಾಗಲಿ ಚಿಕನ್ ಆಗಲಿ ನೀರು ಕಡಿಮೆ ಹಾಕ್ಕೊಳ್ಳಿ. ಈ ನೀರು ಕಾಲು ಸೂಪ್ ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ. ಸೊ ನಮಗೆ ಮಂಡಿ ಕಾಲು ಏನಾದರೂ ಜಾಸ್ತಿ ನೋವಿದ್ರು ಅಷ್ಟೇ, ಮತ್ತು ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಅಷ್ಟೇ ಈ ಸೂಪ್ ತುಂಬ ಕೊಡ್ತಾರೆ. ಸೊ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ತಲೆ ಕಾಲು ಸೂಪಲ್ಲಿ. ಸೊ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ 1 ವಿಸಿಲ್ ಬರಲಿ. ಸೊ ಮಟನ್ ಚೆನ್ನಾಗಿ ಬೇಯುತ್ತೆ, ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನಾವು ಇದು ಕುಕ್ಕರಲ್ಲೇ ಮಾಡಬೇಕು ತಲೆಕಾಲು ಮಾಂಸ ಮಾತ್ರ. ಸೊ ಇವಾಗ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಕೊಬ್ಬೊಂಚೂರು ಹಾಕ್ಕೊಂಡು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸೊ ಮಸಾಲ ಅಷ್ಟು ನೀರು ಚೆನ್ನಾಗಿ ಬಿಟ್ಟಿದೆ. ಕೊಬ್ಬು ಹಾಕಿದ್ಮೇಲೆ ಚೆನ್ನಾಗಿ ಬೆಂದಮೇಲೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ನಮ್ಮ ಮನೇಲಿ ನಾವು ಈ ರೀತಿ ತಲೆ ಮಾಂಸ ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಮಾತ್ರ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು.